ಪ್ರಿಯ ವೀಕ್ಷಕರೇ, ಕೊಳ್ಳೇಗಾಲ ಬಸ್ಸು ಹಾಗೂ ಕಾರು ನಡುವಿನ ಸಂಭವಿಸಿದ್ದ ಭೀಕರ ರಸ್ತೆ ಅಪಘಾತದಲ್ಲಿ ಕಾರು ಚಾಲಕ ಸ್ಥಳದಲ್ಲೇ ಸಾವು ಮೃತಪಟ್ಟಿರುವ ಘಟನೆ ತಾಲೂಕಿನ ಗಣಿಗೆರೆ ಬಳಿಯ ರಾಷ್ಟ್ರೀಯ ಹೆದ್ದಾರಿ ಇಂದು ಜೂನ್ 6ರಂದು ಸಂಭವಿಸಿದ್ದ ಮೃತ ಕಾರು ಚಾಲಕ ತಮಿಳುನಾಡು ಕೊಯಮತ್ತೂರು ನಿವಾಸಿ ಮುರುಘಾ 30 ವರ್ಷ ಎಂದು ತಿಳಿದು ಬಂದಿದೆ. ಘಟನೆ ಬಸ್ ಚಾಲಕ ಗಾಯಗೊಂಡು ಅವರನ್ನು ಸರ್ಕಾರಿ ಆಸ್ಪತ್ರೆ ದಾಖಲಿಸಿ ಚಿಕಿತ್ಸೆ ನೀಡಲಾಗುತ್ತದೆ ಎಂದು ಘಟನೆ ಸಂಬಂಧಿಸಿದ ಪ್ರಕರಣ ದಾಖಲಿಸಿಕೊಂಡು ಪೊಲೀಸರು ತನಿಖೆ ನಡೆಸುತ್ತಾ ಇದ್ದಾರೆ. ಮಾದೇಶ್ವರ ಬೆಟ್ಟ ಟು ಬೆಂಗಳೂರಿಗೆ ಹೋಗುತ್ತಿದ್ದ ಖಾಸಗಿ ಬಸ್ಸು ಮಾದೇಶ್ವರ ಬೆಟ್ಟದಿಂದ ಬಂದಿದ್ದ ಬಸ್ಸು ಮತ್ತು ಕೊಳ್ಳೇಗಾಲ ಕಡೆಯಿಂದ ಕೊಯಮತ್ತೂರಿಗೆ ಹೋಗುತ್ತಿದ್ದಂಥ ಕಾರು ಎರಡಕ್ಕೂ ಮುಖಾಮುಖಿ ಡಿಕ್ಕಿಯಾಗಿ ಕಾರ್ ಚಾಲಕ ಸ್ಥಳದಲ್ಲೇ ಸಾವನ್ನಪ್ಪಾಗಿದ್ದಾರೆ. ಮತ್ತು ಪ್ರಯಾಣಿಕರಿಗೆ ಆಸ್ಪತ್ರೆಗೆ ದಾಖಲಿಸಿಕೊಂಡಿದ್ದಾರೆ. ಇದು ನಮ್ಮ ಕೊಳ್ಳೇಗಾಲ ಆಸ್ಪತ್ರೆಯಲ್ಲಿ ನೋಡಿ, ಬಸ್ಸು ಎಲ್ಲ ಮುಖಾಮುಖಿಯಾಗಿ ಡಿಕ್ಕಿಯಾಗಿ ಎಲ್ಲ ಚಿಂದಿ ಆಗದೆ, ಮತ್ತು ಕಾರು ಅಷ್ಟೇ ತುಂಬ ಟಾಪು ಗಿಪ್ಪು ಎಲ್ಲ ಫುಲ್ ಚಿಂದಿ ಆಗಿಬಿಡದೆ. ಹಾಗೆ ನೋಡಿ, ಮತ್ತು ಇಲ್ಲಿ ನೋಡೋರೆಲ್ಲ ಪ್ರತಿಯೊಬ್ಬರು ಶೇರ್ ಮಾಡಿ ಸರ್, ಲೈಕ್ ಮಾಡಿ, ಕಮೆಂಟ್ ಮಾಡಿ, ನಮ್ಮ ಐಡಿಯಾನ ಫಾಲೋ ಮಾಡಿ, ಆದಷ್ಟು ಬೇಗ ಎಲ್ಲರಿಗೂ ಶೇರ್ ಮಾಡಿ ಸರ್. ನೋಡಿ ಕಾರ್ ನೋಡಿ ಯಾವ ಥರ ಚಿಂದಿ ಆಗಿದೆ ನೋಡಿ, ಹಾಗೆ ನೋಡಿ ನೀವು.